ಹಾಯ್ ಜೈ ಶ್ರೀರಾಮ್ ಎಲ್ರಿಗೂ. ಇದೊಂದು ಗಾಡಿ ಬಂದಿತ್ತು. ಈ ಗಾಡಿ ಏನಂತ ಹೇಳಿದ್ರೆ ಬಾಡಿ ಕಿಟ್ ಎಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಇದೆಲ್ಲ ಪೆಂಡಿಂಗ್ ಕೊಡಿ ಸರ್ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಚ್ಚಿ ಇದು ಮಾಡಿದ್ರೆ ನೋಡಿ, ಇದು ಫೋರ್ಕೆಲ್ಲ ಬೆಂಡಿದೆ, ವೀಲೆಲ್ಲ ನೋಡಿ ಆ ಕಡೆ ಎಲ್ಲ ಅಲೈನ್ಮೆಂಟ್ ಎಲ್ಲ ಸರಿ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಬಿಚ್ಚಿ ಎಲ್ಲನೂ ಪೆಂಡಿಂಗ್ ಎಲ್ಲ ಕೊಟ್ಟಿದ್ದೀನಿ. ಹಾಗೆ ನಮ್ಮ ವೀಡಿಯೋ ನೋಡೋರಿಗೆ ಎಲ್ರಿಗೂ ಒಂದು ಕ್ವಶನ್, ಇದು ಯಾವ ಗಾಡಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫಾಲೋವರ್ಸು ವ್ಯೂವರ್ಸ್ ಎಲ್ಲರೂ ಕ್ಲಚ್ ಕವರು ಆಮೇಲೆ ರಿಮ್ಮು ಡ್ರಮ್ಮು ಎಲ್ಲನೂ ಕೊಟ್ಟಿದ್ದೀನಿ. ಅಂದರೆ ಔಟ್ಸೈಡ್ ಯಾವುದಾದ್ರು ಬರುತ್ತಲ್ಲ ಅದೆಲ್ಲ ಪೆಂಡಿಂಗ್ ಕೊಟ್ಟಿದ್ದೀನಿ. ಹಾಗೆ ಮೊನ್ನೆದು ಒಂದು ವೀಡಿಯೋ ಹಾಕಿದ್ನಲ್ಲ, ಅದ್ರದ್ದು ನಿಮ್ಗೆ ಕೇಳಿದ್ನಲ್ಲ ಏನು ಯಾವ ಕಾಯಿಲು ಅಂತ ಆ್ಯಕ್ಸಸ್ದು, ಅದು ಬಂದ್ಬಿಟ್ಟು ತುಂಬ ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ ಅದು ಸಿ ಡಿ ಕಾಯಿಲಲ್ಲಿ ಪ್ರಾಬ್ಲಮ್ ಅಂದರೆ ಮಾತ್ರ ಸೆಲ್ಫ್ ಪ್ರಾಬ್ಲಮ್ ಬರುತ್ತೆ ಆ ಥರ. ಮತ್ತು ಅದು ಆ ಗಾಡಿಯಲ್ಲಿ ಒಂದೇ ಅಂತಲ್ಲ, ಡಿಯೋದಲ್ಲಿ ಆ್ಯಕ್ಟಿವೋದಲ್ಲೂ ಕೂಡ ಅದೇ ಪ್ರಾಬ್ಲಮ್ ಬರುತ್ತೆ. ಕ್ಲಿಯರ್ ಆಯ್ತಲ್ವ? ಯಾರ್ಯಾರು ಸಿ ಡಿ ಕಾಯಿಲ್ ಅಂತ ಹಾಕಿದ್ರೆ ಅವ್ರಿಗೆಲ್ಲ ಖುಷಿಯಾಗಿರ್ಬೇಕು. ಇವಾಗ ಈ ವಿಡಿಯೋ ನೋಡಿದ್ರೆ ಖುಷಿಯಾಗುತ್ತೆ ನಿಮಗೆ. ಹಾಗೆ ಇದು ನೋಡಿ ಎಲ್ಲನೂ ಬಿಚ್ಚಿ ಎಲ್ಲ ಫೋರ್ಕು ಗೀರ್ಕೆಲ್ಲ ಬಿಚ್ಚಿ ಕೊಟ್ಟಿದ್ದೀನಿ. ಒಂದು ಸಲ ರೆಡಿ ಮಾಡಿದ್ರೆ ಯಾವ ಥರ ಬರುತ್ತೆ ಅನ್ನೋದು ಒಂದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ನೀಟಾಗಿ ಪೈಂಟಿಂಗ್ ಎಲ್ಲ ಆಗಿದೆ. ಇದನ್ನೆಲ್ಲ ಫುಲ್ ಫಿನಿಷಿಂಗ್ ಮಾಡಿಲ್ಲ. ಆ್ಯಕ್ಚುಲಿ ಇವತ್ತೆಲ್ಲ ಫಿನಿಷ್ ಮಾಡ್ತಾಯಿದ್ದೀನಿ. ಯಾವುದಾದ್ರು ಹೊಸ್ದು ಹಾಕ್ಬೇಕು ಎಲ್ಲ ಹಾಕ್ಬಿಟ್ಟು. ನಿಮ್ಮ ಗಾಡಿನೂ ಇದೇ ಥರ ಮಾಡಬೇಕಂತಿದ್ರೆ ತೊಗೊಂಡು ಬನ್ನಿ, ಟೈಮ್ ಕೊಡಿ, ನೀಟಾಗಿ ಮಾಡ್ಕೊಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ಹಾಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ. ಇದೇ ಥರ ನಿಮ್ಮ ಗಾಡಿನೂ ಸರ್ವಿಸ್ ಮಾಡಬೇಕಂತಿದ್ರೆ ತೊಗೊಂಡು ಬನ್ನಿ. ಖರ್ಚು ಮಾಡೋಕ್ಕೆ ನೀವು ರೆಡಿ ಇರಬೇಕು, ರೆಡಿ ಮಾಡ್ಕೊಡೋಕ್ಕೆ ನಾವು ರೆಡಿ ಇರ್ತೀವಿ ಅಲ್ವಾ? ಹಾಗೆ ಬರ್ತಾ ಫೋನ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು, ಬಾಯ್.